ಅದರಲ್ಲಿ ಗೃಹಲಕ್ಷ್ಮಿ ಅನ್ನೋ ಯೋಜನೆ ಏನಿದೆ ಅದು 4 ತಿಂಗಳಿಂದ ಯಾವ ಖಾತೆಗೂ ಸಹ ಅಮೌಂಟ್ ಹೋಗಿಲ್ಲ ಅನ್ನೋ ಸಾಕಷ್ಟು ವಾದ ವಿವಾದಗಳು ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಸುಳ್ಳು ಹೇಳ್ತಾರೆ, ವಿಧಾನಸಭೆಯಲ್ಲಿ ಸುಳ್ಳು ಹೇಳಿ ಸಿಕ್ಕಾಕೊಂಡು ಕ್ಷಮೆ ಕೇಳ್ತಾರೆ. ಇವರು ಬಂದಾಗ್ಲಿನ ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ, ಏನಾದರೂ ಇದೆಯಾ? ಒಂದು ಹೆಚ್ಚು ಕಮ್ಮಿ 6 ತಿಂಗಳಿಂದ ಇದು ಸ್ಟ್ರೈಕ್ ಕೂತಿದ್ದಾರೆ. ಅವ್ರಿಗೆ ಪೈಸಾ ಕೊಡೋಕೆ ಇವ್ರ ಹತ್ರ ಯೋಗ್ತಾ ಇಲ್ಲ. ಇವರ ಸಂಬಳಗಳು ಮಾತ್ರ ಕಳೆದ 3 ವರ್ಷದಲ್ಲಿ 3 ಪಟ್ಟು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇವರು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ? ವಿಧಾನಸಭೆಯಲ್ಲಿ ಬಂದ್ಬಿಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ. ಇವ್ರು ಏನು ಮಾಡಿದ್ದಾರೆ? ಅದಕ್ಕೆ ಇವತ್ತಿನವರೆಗೆ ಏನು ಮಾಡಿಲ್ಲ. ಇದು 3ನೇ ದರ್ಜೆ ಕೆಲಸಗಳು ಇವ್ರು ಮಾಡ್ತಾ ಇರೋದು. ಇವರು ಯಾವುದು ಅಂಥ ಒಳ್ಳೆ ಕೆಲಸಗಳು ಕರ್ನಾಟಕಕ್ಕೆ ಮಾಡ್ತಾನೆ ಇಲ್ಲ, ಮಾಡೋದು ಇಲ್ಲ. ಅಂದ್ರೆ ಇವ್ರು ಹೇಳಿರೋ ಮಾತನ್ನೆಲ್ಲ ನಂಬಿ ಜನರು ಮೂರ್ಖರಾದ್ರ? ಇವ್ರು ಜನಕ್ಕೆ ಒಳ್ಳೇದಂತೂ ಮಾಡೋದಿಲ್ಲ. ಈ ಸರ್ಕಾರದ ಯೋಗ್ಯತೆನೇ ಇಷ್ಟು. ನಮಸ್ತೆ ಸರ್, ನಿಮ್ಮ ಹೆಸರು? ಹೇಮರಾಜ್ ಅಂತ. ಹೇಮರಾಜ್. ಓಕೆ ಸರ್, ಇನ್ನು ಗೌರ್ಮೆಂಟ್ ಒಂದಷ್ಟು ಯೋಜನೆಗಳನ್ನ ತಂದ್ರು. ಅದರಲ್ಲಿ ಗೃಹಲಕ್ಷ್ಮಿ ಅನ್ನೋ ಯೋಜನೆ ಏನಿದೆ ಅದು 4 ತಿಂಗಳಿಂದ ಯಾವ ಖಾತೆಗೂ ಸಹ ಅಮೌಂಟ್ ಹೋಗಿಲ್ಲ ಅನ್ನೋ ಸಾಕಷ್ಟು ವಾದ ವಿವಾದಗಳು ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಮೇಡಮ್, ಇವ್ರು ಮಾಡಿರೋದೇ ಅದು. ಸುಳ್ಳು ಹೇಳ್ತಾರೆ, ವಿಧಾನಸಭೆಯಲ್ಲಿ ಸುಳ್ಳು ಹೇಳಿ ಸಿಕ್ಕಾಕೊಂಡು ಕ್ಷಮೆ ಕೇಳ್ತಾರೆ. ಇವರು ಏನು ಕೆಲಸ ಮಾಡಿ ಸ್ವಲ್ಪ ಎಲಾಬ್ರೇಟ್ ಮಾಡಿ ನೋಡೋಣ. ಇವರು ಬಂದಾಗ್ಲಿನ ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ, ಏನಾದರೂ ಇದೆಯಾ? ಇದು ನೋಡಿ, ರೋಡ್ದು ಬಂತು, ಅದು ಆಳಗೆಡುವುದು. ಮತ್ತು ಇವರು ಬೆಳಗಾಮಲ್ಲಿ ಪಾಪ ಹೆಣ್ಮಕ್ಳು ಒಂದು ಹೆಚ್ಚು ಕಮ್ಮಿ 6 ತಿಂಗಳಿಂದ ಇದು ಸ್ಟ್ರೈಕ್ ಕೂತಿದ್ದಾರೆ. ಅವ್ರಿಗೆ ಪೈಸಾ ಕೊಡೋಕೆ ಇವ್ರ ಹತ್ರ ಯೋಗ್ತಾ ಇಲ್ಲ. ಇವರ ಸಂಬಳಗಳು ಮಾತ್ರ ಕಳೆದ 3 ವರ್ಷದಲ್ಲಿ 3 ಪಟ್ಟು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇವ್ರ ಸಂಬಳ ಮಾತ್ರ, ಇವ್ರಿಗೆ MLAಗಳ ಸಂಬಳಗಳು. ಇವ್ರು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ? ವಿಧಾನಸಭೆಯಲ್ಲಿ ಬಂದ್ಬಿಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ. ಇವ್ರು ಏನು ಮಾಡಿದ್ದಾರೆ? ಅದಕ್ಕೆ ಇವತ್ತಿನವರೆಗೆ ಏನು ಮಾಡಿಲ್ಲ. ಅಲ್ಲಿ ಮೈಸೂರಲ್ಲಿ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡಿತಾರೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡ್ತಾರೆ, ಅವ್ರಿಗೂ ಏನೂ ಮಾಡಲ್ಲ. ಈ ಥರ ಕೆಲಸ ಮಾಡೋ ಇವ್ರ ಹತ್ರ ನೀವು ಇದಕ್ಕಿಂತ ಬೆಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಇದು 3ನೇ ದರ್ಜೆ ಕೆಲಸಗಳು ಇವ್ರು ಮಾಡ್ತಾ ಇರೋದು. ಇವರು ಯಾವುದು ಅಂಥ ಒಳ್ಳೆ ಕೆಲಸಗಳು ಕರ್ನಾಟಕಕ್ಕೆ ಮಾಡ್ತಾನೆ ಇಲ್ಲ, ಮಾಡೋದು ಇಲ್ಲ. ಇವರು ಸೀಟಿಗೆ ಕಿತ್ತಾಡೋಕ್ಕೆ ಇವರಿಗೆ ಪುರ್ಸತ್ತಿಲ್ಲ. ಇನ್ನು ಜನಕ್ಕೆ ಒಳ್ಳೇದೆಲ್ಲಿಂದ ಮಾಡ್ತಾರೆ? ಇವರು ಜನಕ್ಕೆ ಒಳ್ಳೇದಂತೂ ಮಾಡೋದಿಲ್ಲ. ಈ ಸರ್ಕಾರದ ಯೋಗ್ಯತೆನೇ ಇಷ್ಟು. ಇವರು ಒಳ್ಳೆ ಕೆಲಸ ಮಾಡೋಕ್ಕಂತೂ ಬಂದಿಲ್ಲ. ಇನ್ನೂ ಇಷ್ಟು ದೊಡ್ಡ ಲಿಸ್ಟ್ ಇದೆ ಇವ್ರಿಗೆ ಹೇಳ್ತಾ ಹೋದ್ರೆ. ಯಾವೊಂದೂ ಮಾಡಿಲ್ಲ ಅವರು. ಯಾವುದಾದ್ರೂ ಮಾಡಿದರೆ ನಿಮ್ಗೇನಾದರೂ ನೆನಪಿದ್ರೆ ಹೇಳಿ. ನೆಕ್ಸ್ಟ್ ಏನು? ಇನ್ನು GSTನ ಮೇಲಿಂದ ಮೇಲೆ ಜಾಸ್ತಿ ಮಾಡ್ತಿದ್ದಾರೆ. ಆದರೆ ಪೌರ ಕಾರ್ಮಿಕರಾಗಲಿ, ಗೃಹಲಕ್ಷ್ಮಿ ಹಣ ಹಾಕ್ಬೇಕಾಗಿರೋರ್ಗಾಗಲಿ ಯಾವುದೇ ರೀತಿ ಅಮೌಂಟ್ ಹೋಗ್ತಾ ಇಲ್ಲ. ಹೌದು, ಅದು ಹೋಗ್ತಾ ಇಲ್ಲ. ಇವ್ರಿಗೆ ಹೇಳಿದ್ನಲ್ಲ ಈಗ ತಾನೆ, ಇವರು ಸಂಬಳಗಳು ಜಾಸ್ತಿ ಮಾಡಿಕೊಂಡು ಇವರು ಬಳಸ್ಕೊಳ್ಳೋದಕ್ಕೆ ಇವ್ರಿಗೆ ಸಾಕಾಗ್ತಾ ಇಲ್ಲ. ಆಲ್ರೆಡಿ 5 ಲಕ್ಷ ಕೋಟಿ ಸಾಲ ಮಾಡಿ ಇಟ್ಟವ್ರೆ. ಇಷ್ಟ ಆದ್ರೂ ಇವ್ರಿಗೆ ಏನಕ್ಕೂ ಸಾಕಾಗ್ತಾ ಇಲ್ಲ. 3 ಪಟ್ಟು ಜಾಸ್ತಿ ಮಾಡಿಕೊಂಡ್ರು ಅವ್ರ ಸಂಬಳಗಳನ್ನ. ಇಂಥದನ್ನ ಅಷ್ಟೇ ಮಾಡೋದವರು. ಈ ಥರ ಮಾಡೋರು ಇವರಿಗೆ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಅವ್ರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವ್ರ ಕೈಯಲ್ಲಿ ಆಗೋದು ಇಲ್ಲ. ನೀವು ಸರ್ಕಾರದ ಬಗ್ಗೆ ಮಾತಾಡ್ತಾ ಬಂದಾಗ ಸಿದ್ದರಾಮಯ್ಯ ಸರ್ಕಾರ ಇದಕ್ಕಿಂತ ಮುಂಚೆನೂ ಒಂದ್ಸಲಿ ಸಾಲ ಮಾಡಿತ್ತು ಅನ್ನೋ ಮಾತಿದೆ. ಇವಾಗ 5 ಲಕ್ಷ ಸಾಲ ಅಂತ ಹೇಳ್ತಿದ್ದೀರಾ? ಹೌದು, ಇದಕ್ಕೆ ಮೊದಲು ಮಾಡಿದ್ರು. ಆವಾಗ 193 ಕೋಟಿ ಮಾಡಿದರು. ಈಗ 5 ಲಕ್ಷ ಕೋಟಿ ಮಾಡಿದ್ದಾರೆ. ಇವ್ರ ಬಜೆಟ್ ನೋಡಿ, ಬಜೆಟು 3.3 ಲಕ್ಷ ಕೋಟಿ ಹೋದ ಸಾರಿ ಇದಕ್ಕೆ ಮೊದಲಿದ್ದದ್ದು. ಈಗ ಇವರು ಹೊಸ ಬಜೆಟ್ ಕೊಟ್ಟಾಗ 4.3 ಲಕ್ಷ ಕೋಟಿ ಕೊಟ್ಟರು. 4.3 ಲಕ್ಷ ಕೋಟಿ ಏನಕ್ಕೆ ಕೊಟ್ಟರು? ಇವ್ರ ಸಂಬಳ ಜಾಸ್ತಿ 64,000 ಕೋಟಿ ಅಲ್ಲೋಯ್ತು. 130 ಕೋಟಿನಲ್ಲಿ 40,000 ಕೋಟಿ ಅಲ್ಲೋಯ್ತು. 64,000 ಕೋಟಿ, ಕ್ಷಮಿಸಿ, 64,000 ಕೋಟಿ ಹೋಯ್ತು. ಇನ್ನು ಉಳಿದಿದ್ದು ಇವ್ರು ಹೊಟ್ಟೆಗೆ ಹೋಯ್ತು. ಇನ್ನೇನು ಇವರು ಮಾಡಲಿಲ್ಲ. ಒಳ್ಳೇದೇನು ಮಾಡೋ ಇದು ಇಲ್ಲ ಅವರು. ಈಗ ತಾನೇ ಹೇಳಿದ್ನಲ್ಲ,
ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸಭೆಯಲ್ಲಿ ಕೂಗಿದ್ದೀನಿ. ಇದಕ್ಕೆ ಮೊದಲು ಯಾರನ್ನ ಯಾವುದೇ ಗೌರ್ಮೆಂಟಲ್ಲಿ ಕೇಳಿದ್ದೀರಾ? ಇದೇ ಮೊದಲನೇ ಸಾರಿ. ಇದು ಇವ್ರು ಇರೋವರೆಗೂ ಇದೇ ಆಗುತ್ತೆ ನೋಡಿ. 20,000 ಕೋಟಿ ಮದ್ರಾಸಾಗಳಿಗೆ ಕೊಡ್ತಾರೆ. ಮದ್ರಾಸದಿಂದ ಏನು ಕಲ್ತ್ಕೊಂಡ್ಬರ್ತಾರೆ ಅವರು? ಕಾಫಿರನ್ನ ಕುತ್ತಿಗೆ ಕಡೀರಿ. ಕಾಫಿರ್ ಅಂದರೆ ಯಾರು? ಈ ಹಿಂದೂಗಳು ಮತ್ತು ಇದು ಇಸ್ಲಾಂ ಒಪ್ಕೊಳ್ದಿರೋರು, ಅವ್ರನ್ನೆಲ್ಲ ಕೊಂದಾಕಿ ಅಂತಾರೆ. ಇದಕ್ಕೆ ಇವರು ಸಪೋರ್ಟ್ ಮಾಡ್ತಾರೆ. ಅವ್ರು ಕಲಿಸೋದಲ್ಲ ಅದನ್ನೇ. ಮದ್ರಾಸಲ್ಲಿ ಏನು ಕಲಿಸ್ತಾರೆ? ಅವ್ರಿಗೇನು ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ, ಕೆಮಿಸ್ಟ್ರಿ ಗೊತ್ತಿಲ್ಲ, ಫಿಸಿಕ್ಸ್ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದೆಲ್ಲ ಕಾಫಿರನ್ನು ಕೊಂದಾಕ. ಇವರು ಇದನ್ನು ಹೇಳ್ಕೊಡೋದಕ್ಕೆ ಇವರು 20,000 ಕೋಟಿ ಅವ್ರಿಗೆ ಕೊಡ್ತಾರೆ. ಡೆವಲಪ್ಮೆಂಟ್ ಮಾಡಿ, ಇನ್ನೂ ಹೇಳ್ಕೊಡ್ರಿ, ಇನ್ನೂ ಕೊಂದಾಕ್ರಿ ಅಂತ. ನೀವು ಯಾವುದೇ ಟೆರರಿಸಮ್ ತಗೊಳ್ಳಿ, ಇಸ್ಲಾಂ ಬಿಟ್ಟು ಈ ಬೋಕೋ ಹರಾಮ್ ಆಗಲಿ, ಈ ಲಷ್ಕರ್ ಎ ತೊಯ್ಯಬಾ ಆಗಲಿ, ಇದು ಯಾರಾದರೂ ಇದು ಎಲ್ಲನೂ ಮುಸಲ್ಮಾನರಿಂದ ಆಗಿರೋವಂಥ ಟೆರರಿಸಮ್ಗಳು. ಈ ಟೆರರಿಸಮ್ ಹಿಂಗೆ ಹೋಗ್ತಾನೆ ಇರುತ್ತೆ. ಇದರಿಂದ ಇವರು ಅದಕ್ಕೆ ಎನ್ಕರೇಜ್ ಮಾಡ್ತಾನೆ ಇರ್ತಾರೆ. ಇವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಸರ್ಕಾರ ಏನು ಮಾಡ್ತಾ ಇಲ್ಲ ಮೇಡಮ್. ಇದು ಒಂಥರ ಕೆಲಸಕ್ಕೆ ಬರೋದು ಸರ್ಕಾರ ಆಗಿ ಕೂತಿದೆ. ಅಂದ್ರೆ ಇವ್ರು ಹೇಳಿರೋ ಮಾತನ್ನೆಲ್ಲ ನಂಬಿ ಜನರು ಮೂರ್ಖರಾದ್ರ? 100ಕ್ಕೆ 100 ಸತ್ಯ ಅದು. ಇವರು ಬರೀ ಫ್ರೀಗಳು ಒಂದಷ್ಟು ಕೊಟ್ಟರು ಅಂತೇಳಿ ನಮ್ಮ ಜನ ಎಲ್ಲ ಆ ಫ್ರೀ ಆಸೆಗೆ ಎತ್ಕೊಂಡೋಗಿ ಒತ್ತುಬಿಟ್ರು. ಈಗ ಅವರು ಅನುಭವಿಸ್ತಾ ಇದ್ದಾರೆ, ನಾವು ಜೊತೆಯಲ್ಲಿ ಸೇರಿ ಅನುಭವಿಸ್ತಾ ಇದ್ದೀವಿ. ಇದು ಇಲ್ಲಿಗೆ ಏನು ಎಂಡಪ್ ಆಗಲ್ಲ. ಇವರಿಗೆ ಬರೀ ನೋಡಿ, ಈಗ ಉದಾಹರಣೆಗೆ ತಗೊಳ್ಳಿ, ಇವ್ರಿಗೆ ಸೀಟ್ ಕಿತ್ತಾಟಗಳು ನೋಡಿ. ಈಗ ಕುರ್ಚಿ ಫೈಟೇ ನಡೀತಾ ಇರೋದು, ಬರೇನು ನಡೀತಾ ಇಲ್ಲ. ಸರ್ಕಾರ ಸುಮ್ಮನೆ ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಟ್ಟಿದೆ. ಸರ್ಕಾರ ಸುಮ್ಮನೆ ನಿಂತೋಗಿದೆ. ಈ ಕಿತ್ತಾಟ ಮಾತ್ರ ಒಳಗೊಳಗಡೆ ನಡೀತಾ ಇದೆ. ಈಗಾಗಲೇ ಸಿಕ್ಕಾಪಟ್ಟೆ ಮಾತುಗಳು ಬರ್ತಿದೆ. ಇವ್ರು ಬರೀ ಕುರ್ಚಿಗೋಸ್ಕರ ಕಾದಾಡ್ತಾರೋ ಹೊರತು ಜನಗಳ ಮಧ್ಯೆ ಇರುವಂತಹ ಸಮಸ್ಯೆಗಳಿಗೆ ಯಾವುದೇ ರೀತಿ ಬೆಂಬಲ ತೋರಿಸ್ತಾ ಇಲ್ಲ ಅಂತ. ಹೌದು, ಈಗ ನೋಡಿ, ಈಗ ತಾನೇ ನಾನು ಹೇಳಿದೆ, ರೋಡು ಗುಂಡಿ ಬಿದ್ದಿರೋದು ಜನಗಳ ಸಮಸ್ಯೆ. ಅದು ಏನಾದರೂ ಮುಚ್ಚಿದಾರ? ಇಲ್ಲ. ಮಳೆ ಬಂದರೆ ಇವತ್ತಿಗೂ ರೋಡ್ ಎಲ್ಲ ಕಡೆ ಫ್ಲಡ್ಸ್ ಆಗುತ್ತೆ. ಏನಾದರೂ ಸಾಲ್ವ್ ಮಾಡಿದ್ದೀರಾ? ಇಲ್ಲ. ಇವರು ಸಾಲ್ವ್ ಮಾಡೋದಿಲ್ಲ ಮೇಡಮ್. ಏನಕ್ಕೂ ಪ್ರಯೋಜನ ಇಲ್ಲ ಸರ್ಕಾರದ. ಗೌರ್ಮೆಂಟ್ಗೆ ಮತ್ತು ಜನಕ್ಕೆ ಏನು ಹೇಳ್ತೀರಾ? ಜನ ಯೋಚನೆ ಮಾಡಿ ವೋಟ್ ಮಾಡಬೇಕು. ಅಟ್ಲೀಸ್ಟ್ ಈಗಾದರೂ ಇದು ಬಂದಿದೆ, ಚಾನ್ಸ್ ಸಿಕ್ಕಿದೆ. ಹೇಗಾದರೂ ಜನ ಯೋಚನೆ ಮಾಡಿ, ನಾನು ಇಂಥವ್ರಿಗೆ ಹಾಕಿ ಇಂಥದ್ದೇ ಮಾಡಿ ಅಂತ ಹೇಳಾರೆ. ಯೋಚನೆ ಮಾಡಿ ವೋಟ್ ಮಾಡಿ. ಇವ್ರನ್ನ ಆಲ್ರೆಡಿ ನೋಡಿದ್ದೀವಿ. ಮುಂದೆ ಜನ ಯೋಚನೆ ಮಾಡಿ ವೋಟ್ ಮಾಡಬೇಕು. ಇದಕ್ಕೋಸ್ಕರ ಇಂಪಾರ್ಟೆನ್ಸೇ ಕೊಡಬಾರ್ದು. ಯಾರೋ ಫ್ರೀ ಕೊಟ್ಟರು, ಇದು ಕೊಟ್ಟರು. ನೋಡಿ, ಈ ಫ್ರೀಗೆ ಬರೋಣ. ಈ ಫ್ರೀನ ಈಗ ನಾವು ಎಲ್ಲೋ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗ್ತೀವಿ. ಅಲ್ಲಿ ಸರ್ಕಾರಿ ಇವನು ಕೇಳ್ತಾನೆ, ಎಂಪ್ಲಾಯಿ ಕೇಳ್ತಾನೆ, ನನಗೆ ಇಷ್ಟು ಹಣ ಕೊಡು, ನೀನು ಕೆಲಸ ಮಾಡಿಕೊಡ್ತೀನಿ ಅಂತ. ಅದು ಲಂಚ. ಇವರು ನನಗೆ ವೋಟ್ ಕೊಡು, ನೀನು ಫ್ರೀ ಕೊಡ್ತೀನಿ, ಅದು ಲಂಚ ಅಲ್ವಾ? ಅದು ಲಂಚನೇ, ಒಂಥರದ ಲಂಚನೇ. ಓಟಿಗೋಸ್ಕರ ಲಂಚ ಕೊಡ್ತಾರೆ. ಇದನ್ನು ನಂಬ್ಕೊಂಡು ನಾವು ವೋಟ್ ಹಾಕ್ತಾ ಇದ್ದೀವಿ ಇವರಿಗೆ. ಇವರು ಲಂಚ ತಗೊಂಡು ಕೆಲಸ ಮಾಡು ಏನು ಮಾಡ್ತಾರೋ? ಏನು ಮಾಡಲಾರು. ಲಂಚನ ಮಾತ್ರ ತಗೋತಾರೆ ಅಷ್ಟೇ, ಕೆಲಸ ಮಾಡಲ್ಲ. ಒಂದ್ ಕಡೆ ಲಂಚನೂ ತಗೊಳ್ತಾರೆ, ಕೆಲಸನೂ ಮಾಡಲ್ಲ. ದುಡ್ಡು ಟ್ಯಾಕ್ಸ್ ಅಂತ ಹೇಳಿ ಸರ್ಕಾರಕ್ಕೆ ಬೊಕ್ಸನ್ನು ತುಂಬಿಕೊಳ್ತಾರೆ. ಒಂದ್ ಕಡೆ ಖಾಲಿನೂ ಮಾಡ್ತಾರೆ, ಒಂದ್ ಕಡೆ ಸಾಲನೂ ಮಾಡ್ತಾರೆ. ಇವ್ರಿಗೆ ಆಗಲ್ಲ. ಮೂರು ಪಟ್ಟಿ ಇವರು ಜಾಸ್ತಿ ಮಾಡ್ಕೊಂಡಾಗ ಇವ್ರ ಸಂಬಳಗಳನ್ನ ನೀವು ಏನು ಬಜೆಟಲ್ಲಾಗಲಿ ಇದರಲ್ಲಾಗಲಿ ಏನೇ ಹಣ ಬಂದರೂ ಸಾಲಲ್ಲ ಇವರಿಗೆ. ಈಗ ಸರ್ಕಾರ ನಾನು ಅದೇ ಹೇಳ್ತಾ ಇದ್ದೀನಿ, ಜನ ಯೋಚನೆ ಮಾಡಿ ವೋಟ್ ಮಾಡದೆ ಆದರೆ ಇದೇ ಪರಿಸ್ಥಿತಿ ನಾವು ಮತ್ತೆ ಅನುಭವಿಸ್ಬೇಕಾಗ್ತದೆ ಇನ್ನು 5 ವರ್ಷ.